ಮೌಕ್ತಿ ನವಚೇತನ ದೇಸಿ ಗೋಶಾಲೆ ಮಜುರ ಶಂಕರಾಪುರ ಗ್ರಾಮದ ಮುಳಬಾಗಿಲು ತಾಲೂಕಿನ ಪವಾಡ ಪುಣ್ಯಕ್ಷೇತ್ರ ಭಕ್ತರ ಮಹತ್ವ ಕೋರಿಕೆಗಳ ಶ್ರೀ ಅರ್ಧನಾರೇಶ್ವರ ಸಮೇತ ಅರ್ಧನಾರೇಶ್ವರಿ ನೂತನ ಬಿಂಬ ಪ್ರತಿಷ್ಠಾಪನಾ ಪ್ರಯುಕ್ತ ಈ ದಿನ ಕಾರ್ಯಕ್ರಮ ಗುರುಗಣಪತಿ ಪ್ರಾರ್ಥನೆ ಹಾಗೂ ಧನಸ್ಸು ಲಗ್ನದಲ್ಲಿ ನೂತನ ಬಿಂಬಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪ್ರಧಾನ ಹೋಮಗಳು, ನಾಡಿ ಸಂಧಾನ ಪೂರ್ವಕ ನೇತ್ರೋ ಮಹಾಪೂರ್ಣಾವತಿ, ಕುಂಭ ವಿಸರ್ಜನೆ, ಮಹಾಕುಂಭಾಭಿಷೇಕ, ಫಲಪಂಚಾಮೃತ ಅಭಿಷೇಕ, ಹೂವಿನ ವಿಶೇಷತೆ, ಅಲಂಕಾರ, ಪುಷ್ಪಾರ್ಚನೆ, ಬಲಿಹರಣ, ಕದಲಿ ಕುರುಕ್ಷೇತ್ರ, ದರ್ಪಣ ದರ್ಶನ, ಮಂತ್ರಪುಷ್ಪ, ಮಹಾಮಂಗಳಾರತಿ, ಎಲ್ಲ ಭಕ್ತರಿಗೂ ತೀರ್ಥ ಪ್ರಸಾದ ವಿನಿಯೋಗ. ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಹಿರಿಯರು, ಮುಖಂಡರು, ಸಮಾಜ ಸೇವೆ ಯಶಸ್ಸುಗೊಳಿಸಿದ ಜನರ ಸೇವೆಯ ನಾಯಕರು, ಕೋಲಾರ ಸಿಎಂಆರ್ ಶ್ರೀನಾಥ್ ರವರು ಹಾಗೂ ಸಕ್ರಿಯ ಜನಸಾಮಾನ್ಯರ ವಿಶ್ವಾಸ ಪಡೆದ ನಾಯಕರು ಕಲ್ಲಪಲ್ಲಿ ಸತೀಶ್ ರವರು, ಗೌರವಾನ್ವಿತ ಮಾಗೇರಿ ವಕೀಲರು, ನಾರಾಯಣಸ್ವಾಮಿ ಹಾಗೂ ಚಲ್ದಿಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸಮುದಾಯಗಳ ಸೇವೆಗೆ ಸಹಕರಿಸಿದ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ರವರು ಹಾಗೂ ಸಮಾಜ ಸೇವಕರು ಸಿಎನ್ ಶ್ರೀನಿವಾಸ ಗೌಡರವರು ಹಾಗೂ ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ಭೂನಾಥ್ ರವರ ಕುಟುಂಬ ಹಾಗೂ ಸಮಾಜ ಸೇವೆ ಆನಂದರಾವ್ ರವರು, ಸ್ನೇಹಿತ ಬಳಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಬ್ಬದ ವಾತಾವರಣದಂತೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ನಾಯಕರು ಕೋಲಾರ ಸಿಎಂಆರ್ ಶ್ರೀನಾಥ್ ರವರು ಮಾತನಾಡಿ, ಹೆಸರು ಪಡೆದ ಕೋಲಾರ ಜಿಲ್ಲೆಯ ಮೂಡಲಬಾಗಿಲು, ಮುಳಬಾಗಿಲು ತಾಲೂಕು ವ್ಯಾಪ್ತಿಯ ಶಂಕರಾಪುರ ಗ್ರಾಮದ ಈ ದಿನ ಕಾರ್ಯಕ್ರಮ ಗೋಮಾತೆ ಗೋಶಾಲೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಭೂನಾಥ ಕುಟುಂಬದವರು ಹಾಗೂ ಆನಂದ್ರವರು ಈ ದಿನ ಮಾಡಿರುವ ಸೇವೆ ಯಾರು ಮಾಡಲು ಆಗದು. ಕೆಲಸ ಇಲ್ಲಿನ ಯಾವುದೇ ಲಾಭಾಂಶವಿಲ್ಲದೆ ಗೋಮಾತೆ ಸೇವೆ ಮಾಡಿರುವ ಕಾರ್ಯಕ್ರಮ ಶ್ಲಾಘನೀಯ ವಿಚಾರ. ಸ್ವಯಂ ಪ್ರೇರಿತ ಮೇವು ಕೊಡಲು ನನಗೆ ಸಂತೋಷವಾಯಿತು. ಈ ಕಾರ್ಯಕ್ರಮದಲ್ಲಿ ಗೋಪಾಲ್ ರವರು, ನಾರಾಯಣಸ್ವಾಮಿ ವಕೀಲರು, ಜನರ ಸೇವೆ ಅಧ್ಯಕ್ಷರು ಶ್ರೀನಿವಾಸ್ ಹಾಗೂ ಶ್ರೀನಿವಾಸ್ ಗೌಡ ಹಾಗೂ ಹಿರಿಯರು ಗಣ್ಯರು, ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗೌರವಾನ್ವಿತರಿಗೂ ಈ ಗ್ರಾಮದ ವ್ಯಾಪ್ತಿಯ ಗ್ರಾಮದ ಜನರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ. ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ, ನನಗೆ ಅನ್ನದಾತರು ಎಂದರೆ ರೈತ ಮಿತ್ರರು ಹಾಗೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು, ಮುಳಬಾಗಿಲು ತಾಲೂಕು ಅವರ ಅತ್ಯುನ್ನತ ಉನ್ನತ ಕಾರ್ಯಕ್ರಮ, ರೈತರ ಚಟುವಟಿಕೆಗಳ ಕಾರ್ಯಕ್ರಮ ಹೆಮ್ಮೆ ಪಡುತ್ತೇನೆ. ಈ ಸೇವೆ ತ್ಯಾಗ ಪಾಲ್ಗೊಂಡು ಸಹಕರಿಸುತ್ತೇನೆ. ಇಂತಹ ಸೇವೆ ನನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೇರಣೆಯಾಗಬೇಕು. ಸಮಾಜದಲ್ಲಿ ಎಲ್ಲರ ಬದುಕು ಜೀವನವೇ ನನಗೆ ಸಂತೋಷದಾಯಕವಾಗಿರುತ್ತದೆ. ಅದೇ ನನ್ನ ತೃಪ್ತಿ ಎಂಬುದಾಗಿ ತಿಳಿಸಿದರು. गिरीश नरेश परेश महेश विलेशय भूषण भो साम्ब सदाशिव शम्भो शङ्कर शरणं मे तव चरणयुगम् उमया दिव्य सुमङ्गल विग्रहया लिङ्गित वामाङ्ग विभो साम्ब सदाशिव शम्भो
शरणं मे तव चरणयुगम् शिवाय नमो शिवाय नमः शिवाय नमो नमः शिवाय ಭೂನಾಥ್ ಅವರು ಹಾಗೆ ಆನಂದ್ ಅವರು ಈ ಒಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಮತ್ತು ಸ್ವಾಗತಾರ್ಹ ಕೂಡ. ಹಾಗೆ ಈ ಒಂದು ಸೇವಾ ಕಾರ್ಯ ಎಲ್ಲರಿಂದನೂ ಸಾಧ್ಯವಾಗದಂತ ಕೆಲಸ. ಇದು ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ದೇವರು ಅಂತಕ್ಕಂಥ ಒಂದು ಪೂಜ್ಯ ಭಾವನೆಯಲ್ಲಿ ನೋಡ್ತಕ್ಕಂಥ ಒಂದು ಗೋವುಗಳನ್ನು ಸಂರಕ್ಷಣೆ ಮಾಡಿ ಅವುಗಳ ಆರೈಕೆ ಮತ್ತೆ ಅವುಗಳ ಸೇವೆ ಮಾಡ್ತಕ್ಕಂಥದ್ದು, ಇದರಿಂದ ಯಾವುದೇ ಲಾಭಾಂಶ ಇಲ್ಲದೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಸೇವೆ. ನಾನಾದ್ರೂ ಕೇಳಿದ್ರೆ ಹೇಗೆ ಸಾಧ್ಯ ಆಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ, ಇದು ನಮ್ಮ ಬದುಕಿನ ಭಾಗ, ಇದು ನಮ್ಮ ಒಂದು ಧರ್ಮ ಮತ್ತೆ ಕರ್ತವ್ಯ ಕೂಡ. ಯಾವುದು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಹಸುಗಳು, ಯಾರು ಇಲ್ಲಿ ತಂದು ಬಿಡ್ತಾರೆ ಅದನ್ನು ಸಾಕಿ ಮತ್ತೆ ಸಲುಹಿ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ಹೇಳ್ತಾರೆ. ನಮಗಾದ್ರೂ ಕೂಡ ಇದು ಪ್ರೇರಣೆ ಮತ್ತು ಸ್ಫೂರ್ತಿ ಕೂಡ. ಹಾಗಾಗಿ ಅವರ ಒಂದು ಈ ಕಾರ್ಯನ ನಾನಾದ್ರೂ ಶ್ಲಾಘಿಸ್ತಾ शिवाय नमः शिवाय नमः शिवाय नमः नमः शिवाय ಈ ಕಾರ್ಯದಲ್ಲಿ ಅನೇಕ ದಾನಿಗಳು ಇರ್ಬೋದು, ಸ್ವಯಂ ಪ್ರೇರಿತವಾಗಿ ಇದಕ್ಕೆ ಮೇವು ಕೊಡುವಂಥದ್ದು ಮತ್ತೆ ಅದಕ್ಕೆ ಆರೈಕೆ ಮಾಡ್ಲಿಕ್ಕಂತ ಸವಲತ್ತುಗಳನ್ನ ನೀಡುವಂಥದ್ದಾಗಬೇಕು. ಜೊತೆಗೆ ನಾನು ಕೂಡ ಕೇಳಿದಾಗ ಅದನ್ನ ನಾನೇನು ಸಹಾಯ ಮಾಡ್ಬೋದು ಅಂತ ಕೇಳಿದ್ರೆ, ಇಲ್ಲ ಅದನ್ನ ನೀವು ಮೇವು ರೂಪದಲ್ಲಿ ಏನಾದ್ರು ಕೊಡಿ ಅಂತ ಹೇಳಿದ್ರು. ನನಗಾದ್ರೂ ಖುಷಿ ಆಯ್ತು. ಹಾಗಾಗಿ ನಾನು ಕೂಡ ಮುಂದಿನಲ್ಲಿ ಸಂಸ್ಥೆಗೆ ಮತ್ತೆ ಈ ಒಂದು ಪ್ರತಿಷ್ಠಾನಕ್ಕೆ ಜೊತೆಯಾಗಿರ್ತೀನಿ. ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಂತ ನಮ್ಮ ಶ್ರೀನಿವಾಸ್ ಅವರು, ಹಾಗೆ ನಮ್ಮ ಗೋಪಾಲಣ್ಣವರು, ಎಲ್ಲ ಶ್ರೀನಿವಾಸ್ ಗೌಡ್ರು, ಹಾಗೆ ನಮ್ಮ ನಾರಾಯಣಸ್ವಾಮಿ ಅವರು, ಹಾಗೆ ಅವರ ಒಂದು ದಂಪತಿ ವರ್ಗ, ಕುಟುಂಬ ವರ್ಗ ಇಲ್ಲಿ ಅದಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕರ್ನಾಟಕ ರಾಜ್ಯ ಮೂಡಲಬಾಗಿಲು ಎಂದು ಕರೆತಕ್ಕಂಥ ಕೋಲಾರ ಜಿಲ್ಲೆಯ ಮುಳಬಾಗಿಲು ಮತ್ತೆ ಆಂಧ್ರ ಆ ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಶಂಕರಾಪುರ ಗ್ರಾಮದಲ್ಲಿ ಏನು ದಿವಸ ಮೌಕ್ತಿ ನವಚೇತನ ಗೋಶಾಲೆ ಈ ಒಂದು ಟ್ರಸ್ಟ್ನ ಹುಟ್ಟಾಕೊಂಡಂತ ಇಡೀ ನಾಗರಿಕ ಸಮಾಜಕ್ಕೆ ಪೂಜ್ಯ ಮನೋಭಾವ ಇರತಕ್ಕಂಥ ಹಿಂದೂ ಸಮಾಜ ಒಪ್ಕೊಂಡಿರ್ತಕ್ಕಂಥ ಗೋಮಾತೆಯರನ್ನ, ಅಂದ್ರೆ ಹಸು ಮತ್ತೆ ಆ ಹಸು ದನಕರುಗಳ ಒಂದು ಗೋಶಾಲೆ, ಇದನ್ನ ಸನ್ಮಾನ దేవుడు మనకి వర్మించాడా అంత కరెక్ట్ చెప్పేస్తారు. దాంట్లో ఫోన్ ఇలా అది వెయిట్ చూస్తే నేను చెప్తా ఫోన్ అంటారు. సరే చిన్న గిఫ్ట్ ఏమని చెప్పండి. ಅಂತ ನನ್ನೆಲ್ಲ ಗೌರವಾನ್ವಿತರು ಕೂಡ ಮತ್ತೊಮ್ಮೆ ಶುಭ ಕೋರ್ತಾ ಈ ಒಂದು ಸಂಸ್ಥೆಗೆ ಯಶಸ್ವಿ ಆಗಲಿ. ಈ ಒಂದು ದೇವತಾ ಕಾರ್ಯ ಈ ಒಂದು ದೇವರ ಆಶೀರ್ವಾದ, ಗೋಮಾತೆಯರ ಆಶೀರ್ವಾದ ಇಡೀ ಸರ್ವ ಜನಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ತಮ್ಮಲ್ಲಿ ಒಂದು ಮಾತು. ಕೋಲಾರ ಜಿಲ್ಲಾ ಸಮಸ್ತ ಜನತೆಗೆ CMR ಮಂಡಿ ಶ್ರೀನಾಥ್ ಅಂತ ಹೆಸರು ಪಡೆದ ಈ ಒಂದು ಸಮಾಜ ಸೇವೆಯಲ್ಲಿ
ಎಲ್ಲ ವಿವಿಧ ಜಿಲ್ಲೆ ಹೋಬಳಿಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಸೇವೆಗೆ ತಕ್ಕಂತೆ ಈ ಒಂದು ಗೋ ಮಾತೆ ಒಂದು ಈ ಕಾರ್ಯಕ್ರಮ, ಈ ದಿನ, ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಅನಿಸ್ತಾ ಇದೆ? ನೋಡಿ, ನನಗೆ ಅನ್ನದಾತರು, ರೈತ ಮಿತ್ರರು, ವಿಶೇಷವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕಿನವರು. ಹಾಗಾಗಿ ನಾನು ಅದನ್ನ ರೈತರ ಒಂದು ರಿಂದ ಬೆಳೆದಿದ್ದೀನಿ. ತಗೊಳ್ಳಂತ ಒಂದು ಅತ್ಯುತ್ತಮ ಒಂದು ಕಾರ್ಯಚಟುವಟಿಕೆಗಳನ್ನು ನಾನು ಯಾವತ್ತೂ ಕೂಡ ಬೆಂಬಲ ನೀಡ್ತೀನಿ. ಇವತ್ತು ಕೂಡ ಒಂದು ದೇವಸ್ಥಾನ ಕಾರ್ಯಕ್ಕೆ ಹೋಗಿ ಬಂದೆ ಶ್ರೀನಿವಾಸಪುರದಲ್ಲಿ. ಇದು ಮುಳಬಾಗಿಲು ತಾಲೂಕಲ್ಲಿ ಇದು ಒಂದು ರೀತಿಯಿಂದ ಒಂದು ದೇವತಾ ಕಾರ್ಯ. ಹಾಗಾಗಿ ನಾನು ಇಂಥ ಕಾರ್ಯಕ್ರಮಗಳಲ್ಲಿ, ರೈತ ಒಂದು ಚಟುವಟಿಕೆಗಳಲ್ಲಿ, ರೈತಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಗಳಲ್ಲಿ ಭಾಗವಹಿಸೋದಕ್ಕೂ ನಾನು ಹೆಮ್ಮೆ ಪಡ್ತೀನಿ. ಅದ್ರ ಜೊತೆಯಲ್ಲಿ ಈ ಒಂದು ಶ್ಲಾಘನೀಯ ಕಾರ್ಯ ಯಾರು ಮಾಡ್ಲಿಕ್ಕಾಗಲ್ಲ. ನಾವು ಬಂಡವಾಳ ಹೂಡಿಕೆ ಮಾಡ್ಬೋದು, ಆದರೆ ಈ ಸೇವೆ ಇದೆಯಲ್ಲ, ಇದು ಬಹಳ ಒಂದು ತ್ಯಾಗ ಮತ್ತೆ ಸಮರ್ಪಣೆ ಒಂದು ಭಾವನೆ ಬರ್ತಕ್ಕಂಥದ್ದು. ಹಾಗಾಗಿ ನಾನೊಬ್ಬ ರೈತನಾಗಿ ಈ ಒಂದು ಜಾಗದಲ್ಲಿ ನಾನು ಗುರುತಿಸ್ಕೊಳ್ಳೋದಕ್ಕೆ ಮತ್ತೆ ಈ ಸೇವೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಂತಹ ಸೇವಾ ಕಾರ್ಯ ಯಶಸ್ವಿ ಆಗಲಿ, ಇನ್ನಷ್ಟು ಇವರಿಂದ ಪ್ರೇರಣೆ ಆಗಲಿ ಅನ್ನೋದನ್ನ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.
ग्रीवाय सहस्राक्षाय पीडजे अथो ये अस्य सत्त्वानो हन्तेभ्यो करन्नमः प्रमुञ्चदन्वनस्तमुभयोरात्रियोर्ष्याम् याश्च देवस्तैषवः परादा भगवो वप अवदत्यदनस्त्वगं सहस्राक्षशते निषेर्य शल्याणां मुखा शिवो नः सुमना भव विर्चन्दनः कपर्दिनो विशल्यो बाणवागुम् उदा अनेशन्नस्येष वापुरस्य निषङ्गति या देहे सर्वेणष्टमहस्ते वपोवधेदनो त्रयाशान् विश्वगस् यक्ष्मया परिव्रजा नमस्ते अस्त्वाय रायानाथताय दृष्टवे उभाभ्यामुत ते नमो बाहुभ्यां दवदन्मने परिते धन्वनो हेतिरस्मान् प्रणक्त विश्वतः अधो यैषुदिस्तभारे अस्मिन्निदेहितं शम्भवे नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय अग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः नमो हिरण्यवाहवे सेनान्ये दिशाञ्चमदये नमो वृक्षेभ्यो हरिकेशेभ्यः पशूनां वदये नमो नमस्तस्मिञ्जराय द्विषीमते पथीनां वदये नमो बभ्लजाय विव्याधिनेन्नानां पतये नमो